ಹಾವೇರಿನಲ್ಲಿ ಮಾರ್ಗ ಮಧ್ಯೆ ಬಸ್ ನಿಲ್ಲಿಸಿ ಬಸ್ಸಲ್ಲಿ ನಮಾಜ್ ಮಾಡಿದ್ರು ಅಂತ ಡ್ರೈವರ್ ಅವ್ರು ಯಾರೋ ಮುಲ್ಲ ಅಂತ ಅವ್ರು ಅಮಾನತ್ ಮಾಡಿದ್ದಾರೆ. ಕ್ವಶನ್ ಈಸ್ ಅವ್ರಿಗೆ ಶಿಕ್ಷೆ ಅನ್ನೋದಲ್ಲ ನನ್ನ ಪ್ರಕಾರ. ಶಿಕ್ಷೆ ಅನ್ನೋದು ಇಂಪಾರ್ಟೆಂಟ್ ಆಗಬಾರ್ದು. ಇದರಲ್ಲಿ ಸಾರ್ವಜನಿಕ ಸಾರಿಗೆ ಮತ್ತು ಸಾರ್ವಜನಿಕ ವಿಚಾರದಲ್ಲಿ SOPಗಳು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸು ಮತ್ತು ರೂಲ್ಸ್ ಟೈಟ್ ಮಾಡಿ ಶಿಕ್ಷೆ ಕೊಡೋದ್ರಿಂದ ದೊಡ್ಡದೇನೋ ಸಾಧನೆ ಮಾಡಿದ್ದೀರಿ ಅಂತಲ್ಲ. ಅದು ಜಸ್ಟ್ ಟಾಟ್ ಯು ಎ ಲೆಸನ್ ಅಂತ ನಾನು ಹೇಳೋದು. ಚಾರ್ಧಾಮ್ ಯಾತ್ರೆಯಲ್ಲಿ ಒಂದಾದ ಕೇದಾರನಾಥ ದೇಗುಲ ನಾಳೆಯಿಂದ ತೆಗೆಯುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಪೂಜೆ ವಿಧಿವಿಧಾನ ಎಲ್ಲ ನಡೆಯುತ್ತೆ. ಬಾಬಾ ರಾಮದೇವ್ ಯಾರ ನಿಯಂತ್ರಣದಲ್ಲಿಲ್ಲ, ಅವ್ರ ಲೋಕದಲ್ಲೇ ಇರ್ತಾರೆ ಅಂತ ದೆಹಲಿ ಹೈಕೋರ್ಟ್ ತರಾಟೆಗೆ ತಗೊಂಡಿದೆ. ಅದೇ ಶರಬತ್ ಜಿಹಾದ್ ವಿಚಾರದಲ್ಲಿ ಆಕ್ಷೇಪಾರ್ಹ ಬೇಡ ಅಂದರೂ ಅದೇ ವಿಡಿಯೋ ಮಾಡ್ಕೊಂಡು ನಾನು ಹಂಚ್ಕೊಂಡಿದ್ರು ಅಂತ. 26/11 ಮುಂಬೈ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಕೋರ ತಾಫೂರ್ ರಾಣಾ ಕೈಬರಹ ಮತ್ತು ಧ್ವನಿ ಮಾದರಿ ಸಂಗ್ರಹಿಸೋದಕ್ಕೆ NIAಗೆ ದೆಹಲಿ ಕೋರ್ಟ್ ಅನುಮತಿ ಕೊಟ್ಟಿದೆ. ರಾಜಸ್ಥಾನದ ಅಜ್ಮೀರ್ನ ಹೋಟೆಲೊಂದರಲ್ಲಿ ಅಗ್ನಿ ಅವಘಡ, 5 ಸಾವನ್ನಪ್ಪಿದ್ದಾರೆ. ತಾಯಿ ಮಗು ರಕ್ಷಿಸಕ್ಕೆ 3ನೇ ಮಹಡಿಯಿಂದ ಎಸ್ತಿದ್ದಾರೆ. ಅದೃಷ್ಟವಶಾತ್ ಮಗುವಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ವಾಟ್ ಎ ಮಿರಾಕಲ್. ನೆಲಮಂಗಲ ಬಳಿ ಅಡಕಮಾರನಹಳ್ಳಿಯಲ್ಲಿ ಗ್ಯಾಸ್ ಸೋರಿಕೆಯಿಂದ ಮನೆ ಹತ್ತಿ ಉರಿದೋಗಿದೆ. 20 ಸಾವನ್ನಪ್ಪಿದ್ದಾರೆ. 3 ಗಂಭೀರವಾಗಿ ಗಾಯಗೊಂಡು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿದ್ದಾರೆ. ಬೆಂಗಳೂರು ಅರಮನೆ ಮೈದಾನದ ಜಮೀನಿಗೆ ಅಭಿವೃದ್ಧಿ ಹಕ್ಕುಗಳ ವರ್ಗಾವಣೆ ಆದೇಶವನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಸುಪ್ರೀಂ ಕೋರ್ಟಲ್ಲಿ 3,400 ಕೋಟಿ ಮೌಲ್ಯದ TDRನ ಸರ್ಕಾರ ಇಟ್ಟಿದೆ ಡೆಪಾಸಿಟ್ ಆಗಿ. ರಾಜವಂಶಸ್ಥರು ನಮಗೆ ಕೊಡಿ ಅದನ್ನು ಅಂತ ಹೋಗಿದ್ದಾರೆ. ಜೂನ್ ಅಥವಾ ಜುಲೈ ಒಳಗಡೆ ಹಳದಿ ಮೆಟ್ರೋ ಮಾರ್ಗ ಸಂಚಾರ ಮುಕ್ತವಾಗತ್ತಂತೆ. ನಾಳೆ ಒಳಗೆ ಇನ್ನೂ 3 ಹೋಗಿ ಆಮೇಲೆ ಅದೆಷ್ಟು ಅಂತಿಮ ಕೋಚ್ಗಳೆಲ್ಲ ಬರುತ್ತೆ ಅಂತ ಇದೆ. ಕಾರಣ ಇವ್ರು ತಡವಾಗಿ ಆರ್ಡರ್ ಮಾಡಿರೋದು, ಅದನ್ನು ಯಾರಿಗೂ ಹೇಳಲ್ಲ ಇವ್ರುಗಳು. ವಿಶ್ವವನ್ನೇ ತಲ್ಲಣಗೊಳಿಸಿದ ಕೋವಿಡ್ ಸಾಂಕ್ರಾಮಿಕ ರೋಗದ ಮೂಲವೇ ಅಮೆರಿಕ ಅಂತ ಚೀನಾ ಒಂದು ದೊಡ್ಡ ಅಧ್ಯಯನ ಮಾಡಿ ಒಂದು ಶ್ವೇತಪತ್ರ ಹೊರಡಿಸ್ಬಿಟ್ಟಿದೆಯಂತೆ. ಭಾಳ ಸಿಂಪಲ್. ಅಮೆರಿಕ ಒಂದು ಶ್ವೇತಪತ್ರ ಹೊರಡಿಸ್ಬಿಟ್ರೆ ಆಯ್ತಪ್ಪ, ಚೀನಾ ಅಂತ ಮುಗಿತು. ಚಾಮರಾಜನಗರದ ಹನೂರಿನ ಪಾಲಾರ್ ಬಳಿ ಬಿಸಿಲಿನ ತಾಪಕ್ಕೆ ರಸ್ತೆ ಬದಿ ಹೊಂಡದಲ್ಲಿ 8 ಆನೆಗಳಿದ್ದ ಗಜಪಡೆ ನಿಂದೆದ್ದಿದೆ. ಹಾಸನದ ಸಕಲೇಶ್ಪುರದಲ್ಲಿ ನರಹಂತಕ ಪುಂಡಾನೆಗಳ ಸೆರೆ ಕಾರ್ಯಾಚರಣೆ ಮುಂದುವರೆದಿದೆ.